ಹೇಳಿ, ಇವತ್ತಿನ ನಿಮ್ಮ ಪ್ರಾಬ್ಲಮ್ ಏನಾಗ್ತಿದೆ, ಏನು ನಿಮ್ಮ ಮುಂಚೆಯಿಂದ ಏನಾಯ್ತು ಅದನ್ನ ಹೇಳಿ. ನಮ್ಮ ತಂದೆಗೆ ನಾವಿಬ್ಬರು ಮಕ್ಕಳಮ್ಮ. ನಮ್ಮ ಅಣ್ಣ ತಾಯಣ್ಣ, ನಾನು ಪುಟ್ಟಲಕ್ಷ್ಮಮ್ಮ, ನಾವಿಬ್ಬರೇ ಮಕ್ಕಳು. ನಮ್ಮ ದೊಡ್ಡಪ್ಪನಿಗೂ ಮಕ್ಕಳಿರಲಿಲ್ಲ, ನಮ್ಮ ತಂದೆಗೆ ಮಾತ್ರ ನಾವಿಬ್ಬರೇ ಮಕ್ಕಳು. ಆದರೆ ಅವರು ಏನೂ ಭಾಗ ಹಂಚಲಿಲ್ಲ. ನಾವಿರೋ ಗಂಟ ಏನೂ ಇಲ್ಲ ಇರಮ್ಮ, ನಾನು ಭಾಗ ಮಾಡಿದ್ದೀನಿ ಅಂತ ಹೇಳಿದರು. ಕೊಡ್ತಾರಲ್ಲ ಅನ್ನೋದು ನಾನು ಸುಮ್ಮನೆ ಆದೆ. ಆದರೆ ನಮ್ಮ ಅಣ್ಣ ತೀರ್ಕೊಂಬಿಟ್ರು, ಅವರೂ ತೀರ್ಕೊಂಬಿಟ್ರು, ನಮ್ಮ ದೊಡ್ಡಪ್ಪ ನಮ್ಮ ತಂದೆ. ಆಮೇಲೆ ಸ್ಟಾರ್ಟ್ ಆಯಿತು ನಮ್ಮ ಅಣ್ಣನ ಚರಿತ್ರೆ. ಅವರು ಏನು ನೀನು ಕೊಡ್ತೀನಿರಮ್ಮ, ಕೊಡ್ತೀನಿರು, ನಾನೇನು ಕೊಡೋದಿಲ್ಲ ಅಂತಂದ. ನಾನು ಕೊಡ್ತೀನಿರಮ್ಮ ಅಂತಂದರು. ಕೊಡ್ತಾರಲ್ಲ ಅನ್ನೋದು ನಾನು ನೆಮ್ಮದಿಯಪ್ಪ. ಈಗ ಇವನು ನಮ್ಮ ಅಣ್ಣನ ಮಕ್ಕಳು ಎಲ್ಲನೂ ಮಾರ್ಕೊಂಬಿಟ್ರು. ಮಾರ್ಕೊಂಬಿಟ್ಮೇಲೆ ಈಗ ನನಗೆ ಗೊತ್ತಾಯಿತು. ಮಾರ್ಕೊಂಡು ಎಲ್ಲ ಮನೆಗಳು ಕಟ್ತಾವ್ರೆ, ನೀನು ಯಾಕಮ್ಮ ಸುಮ್ಮನೆ ಇದೆಯಾ ಅಂತ ಬೇರೆಯವರು ಹೇಳಿದ್ರು. ಆವಾಗ ನಾನು ಅರಿವಾಗಿ ನನ್ನ ಮಕ್ಕಳು ನಾನು ಬಂದೋ ಇಲ್ಲಿಗೆ. ಗೊತ್ತಾಗ್ಲಿಲ್ಲ ಸರ್. ಅದು ಹೆಂಗೆ ಮಾರಿದ್ರು ಯಾರಿಗೂ ಗೊತ್ತು, ಮೋಸ. ಅವ್ರಿಗೂ ನನಗೆ ಅಡ್ಜಸ್ಟೇ ಇಲ್ಲ. ಯಾಕಂದ್ರೆ ನೀವು ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲಪ್ಪ, ಇರ್ಲಿಲ್ಲ. ನಮ್ಮನ್ನೆಲ್ಲ ದೂರ ಮಾಡ್ಬಿಟ್ಟೆ ಅವ್ರು ಮಾರಿದ್ರು. ಈಗ ನಿಮ್ ಪರವಾಗಿ ನಿಮ್ ಹಿಂದೆ ಇದನ್ನ ಕೇಳಕ್ಕಂತ ಯಾರಿದ್ದಾರೆ? ಯಾರು ಇಲ್ಲ, ಮೂರ್ತಿ ಅಣ್ಣ ಒಬ್ರೇನೇನೆ. ಈಗ ನಿಮ್ಗೆ ಎಷ್ಟು ಮಕ್ಕಳು? ನಮಗ್ 3 ಹೆಣ್ಣು ಮಕ್ಳು ಇಲ್ಲೇ ಅವ್ರೆ ನೋಡಪ್ಪ. ನಿಮ್ಗೆ ಸ್ವಂತ ಮನೆ ಇದೆಯಾ? ಸ್ವಂತ ಮನೇನು ಇಲ್ಲ, ಎಲ್ಲ ಮಾರ್ಬಿಟ್ಟು. ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದೀನಿ. ನಿಮ್ಗೆ ಬೇರೆ ಕಡೆ ಎಲ್ಲೂ ಜಮೀನೇ ಇಲ್ಲ? ಎಲ್ಲೂ ಜಮೀನಿಲ್ಲಪ್ಪ. ಇದೇ ಆಶ್ರಯ. ಕೊಡ್ತಾರಲ್ಲ ನೆಮ್ಮದೆ. ನೆಮ್ಮದವ್ರಿಗೆ ಬೆನ್ನಿಗೆ ಚೂರಿ ಹಾಕ್ದ ನಮ್ಮ ಮೋಹನ, ನಮ್ಮ ಅಣ್ಣನ ಮಗ. ಈಗ ಕಾನೂನು ಮುಖಾಂತರ ಹೋರಾಟ ಮಾಡ್ಬೇಕು, ಯಾವ ರೀತಿ ಮಾಡ್ತೀರಾ? ಯಾವ ರೀತಿ ನಿಮ್ಮಂಥವ್ರು ಭಗವಂತ ಶಿಕ್ಷಣೆ ಮಾಡವನಲ್ಲಪ್ಪ. ನಿಮ್ಮಂಥವ್ರಿಂದ ನನಗೆ ನ್ಯಾಯ ಸಿಕ್ಕಬೇಕು. ಅಲ್ಲ, ಈಗ ನಿಮ್ಗೆ ಎಲ್ಲೂ ಮನೆನೂ ಇಲ್ಲ ಅಂತೀರಾ? ಮನೇನೂ ಇಲ್ಲ. ಬೇಕಾದ್ರೆ ನಾನು ಹೇಳೋದಲ್ಲ, ಬಂದು ಪರೀಕ್ಷೆ ಮಾಡಿ. ಇವಾಗ ನೀವು ಒಂದು ರೂಮಲ್ಲಿ ಇದ್ದೀನಿ, ಬೇಕಾದ್ರೆ ಅದು ಫೋಟೋನು ತಗೊಂಡ್ಬಂದವ್ರೆ ನೋಡಿ. ಮಕ್ಕಳು ಮದುವೆ ಎಲ್ಲ ಮಾಡಿದ್ರೆ? ಮಾಡಿದೆ. ಒಂದು ಅಲ್ಲಿ ನಮ್ಮ ಯಜಮಾನ್ರ ಹೆಸರಿನಲ್ಲಿ 1 ಎಕರೆ ಜಮೀನಿತ್ತು, ಮಾರ್ಬಿಟ್ಟು ಆವಾಗಲೇ ತುಂಬ ದಿನ ಆಯಿತು. ಈಗ ನಿಮ್ಮ ಯಜಮಾನ್ರ ಕಡೆದು ಜಮೀನು ಏನೂ ಇಲ್ಲ? ಏನೂ ಇಲ್ಲ. ಈಗ ಮೋಹನ್ ಅವರು ಭೇಟಿ ಆಗಿದ್ರಾ? ಅವ್ರು ಭೇಟಿ ಆಗಿದ್ದಕ್ಕೆ ನನ್ನೇನು ಕೇಳ್ತೀಯ ನೀನು, ಮನೇಲಿ ಹೆಂಗಸ್ರನ್ನ ಕೇಳೋಗು ಅಂತ ಪರ್ವೀಜ್ ಮನೇಲೇನೇನೆ ಬೈಕ್ ಬಂದಂಗೆಲ್ಲ ಮಾತಾಡ್ದ. ಈಗ ನಿಮ್ಗೆ ಹೆಂಗ್ ಗೊತ್ತಾಯ್ತು ಈಗ ಇಲ್ಲಿ ಮಾರಾಟ ಆಗಿದೆ ಅಂತ? ನಮಗೆ ಇಂಪ್ರೂವೇಷನ್ ಗೊತ್ತಾಯ್ತದಪ್ಪ. ಇಲ್ಲೇ ಸಂಬಂಧಿಕರು ಇದ್ದಾರೆ. ಸಂಬಂಧಿಕರು ನಮ್ಮ ತಾಯಿ ತವ್ರ ಮನೆನೇ ಇದು. ಇವರೆಲ್ಲ ನಮ್ಮ ಸೋದರ ಮಾವನ ಮೊಮ್ಮಕ್ಕಳು. ಸರ್ ಪುಟ್ಟಲಕ್ಷ್ಮಮ್ಮ ಅಂತ ಇವರು. ಗುರುಸ್ವಾಮಿಗೆ 2 ಮಕ್ಕಳು, ತಾಯಣ್ಣ ಮತ್ತು CM ತಾಯಣ್ಣ ಮತ್ತು ಪುಟ್ಟಲಕ್ಷ್ಮಮ್ಮ ಅಂತ 2. ಒಂದು ಗಂಡು ಒಂದು ಹೆಣ್ಣು ಇರ್ತದೆ. ಗುರುಸ್ವಾಮಿ ಅವ್ರಿಗೆ ಮಕ್ಕಳಿರಲ್ಲ. ಆ ಮಕ್ಕಳಿಲ್ಲದೆ ಇರೋ ಕಾರಣ ಇವರು ದೊಡ್ಡಪ್ಪ ಸರ್ಪಯ್ಯ ಅಂತ ಅವರು ಓಬಿಚೋಳಿಯಲ್ಲಿ ಇರ್ತಾರೆ, ಕನಕಪುರ ರೋಡಲ್ಲಿ. ಗುರುಸ್ವಾಮಿಗೆ ಮಕ್ಕಳು ಇವರು, ಸರ್ಪಯ್ಯನಿಗೆ ಮಕ್ಕಳಿರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಇವ್ರಿಬ್ಬರನ್ನು ಕರ್ಕೊಂಡು ಓಬಿಚೋಳಿಯಲ್ಲಿ ಸಾಕ್ತಾರೆ, ಓದಿಸ್ತಾರೆ, ಸಾಕ್ತಾರೆ, ಎಲ್ಲ ಮಾಡ್ತಾರೆ. ಅವ್ರದ್ದು ಅಲ್ಲೂ ಆಸ್ತಿ ಇರುತ್ತೆ, ಸರ್ಪಯ್ಯನಿಗೆ ಸಂಬಂಧಪಟ್ಟಿದ್ದ ಆಸ್ತಿ ಇರುತ್ತೆ. ಅಲ್ಲಿ 2 ಎಕರೆ ಇರುತ್ತೆ, ಇಲ್ಲಿ 9 ಎಕರೆ 12 ಗುಂಟೆ ಏನೋ ಇದೆ. ಇದು ಏನು ಮಾಡ್ತಾರೆ ಅಂತಂದರೆ, ಇದಕ್ಕೆ ಮುಂಚೆ ಇವ್ರ ಅಣ್ಣ ಸಾಯೋದಕ್ಕಿಂತ ಮುಂಚೆ 2023ರಲ್ಲಿ ಅವ್ರ ಅಣ್ಣ ಸತ್ತೋಗ್ತಾರೆ. ಅಲ್ಲಿ ತನಕ ಈ ಅಮ್ಮ ಆಸ್ತಿ ಕೇಳ್ತಾ ಇರ್ತಾರೆ. ನಾನು ಇವ್ರ ಸಂಬಂಧಿಕನೇ. ಈ ಅಮ್ಮ ಆಸ್ತಿ ಕೇಳ್ತಾ ಇರ್ತಾರೆ. ಆಸ್ತಿ ಕೇಳಿದ್ರೆ ಇಲ್ಲ ಅಮ್ಮ, ನಿನ್ನ ಮಕ್ಳಿಗೆ ಅರ್ಧ, ನನ್ನ ಮಕ್ಳಿಗೆ ಅರ್ಧ, ಅಲ್ಲಿ ಬಾವಿಕೆರೆಯಲ್ಲಿ ಇರೋದು ಕೊಡ್ತೀನಿ ಅಂತ ಈ ಅಮ್ಮನಿಗೆ ನಂಬಿಸ್ತಾನೆ ಇರ್ತಾರೆ. ಇದಾದ್ಮೇಲೆ ಏನು ಮಾಡ್ತಾರೆ, 2018ರಲ್ಲಿ ಸರ್ಪೈನ ಸಂಬಂಧಪಟ್ಟಿದ್ದ ಜಾಗನ 1 ಎಕರೆ 20 ಗುಂಟೆನ ಶಾಂತಿ ಇಸ್ಲಾಮಿಯಾ ಡೆವಲಪರ್ ಅನ್ನೋರಿಗೆ ಸೇಲ್ ಮಾಡ್ತಾರೆ. ಸೇಲ್ ಮಾಡಿದಾಗ ಅವರು ಡೆವಲಪರ್ ಏನು ಮಾಡ್ತಾರೆ, ಇಲ್ಲ ಪುಟ್ಟಲಕ್ಷ್ಮಮ್ಮ ಇದ್ದಾರಲ್ಲ ಕರ್ಕೊಂಬನ್ನಿ ಅಂತಂದಾಗ ಅಲ್ಲೊಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ. ಅಲ್ಲಿಗೆ ಬೆಂಗಳೂರು ಸೌತಲ್ಲಿ ಒಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ, ಅದರಲ್ಲಿ ಪುಟ್ಟಲಕ್ಷ್ಮಮ್ಮನ ಸೇರಿಸ್ತಾರೆ. ಇಲ್ಲಿ ಬಾವಿಕೆರೆಯಲ್ಲಿ ಒಂದು ಫ್ಯಾಮಿಲಿ ಟ್ರೀ ಮಾಡ್ತಾರೆ, ಪುಟ್ಟಲಕ್ಷ್ಮಮ್ಮನ ಸೇರಿಸಲ್ಲ. ನಿಮಗೆ ಎಲ್ಲ ಡಾಕ್ಯುಮೆಂಟ್ಸು ತೋರಿಸ್ತೀನಿ ನಾನು ಆಮೇಲೆ. ಫ್ಯಾಮಿಲಿ ಟ್ರೀ ಅವನಿಗೆ ಅನುಕೂಲ ಆದಂಗೆ ಮೋಹನ್ ಇವ್ರ ಅಣ್ಣನ ಮಗ ಮೋಹನ್ ಕುಮಾರ್ ಅಂತ ಎಲ್ಲಿ ಹೆಂಗೆ ಬೇಕೋ ಹಂಗೆ ಮಾಡಿಫೈ ಮಾಡ್ಕೊಳ್ತಾನೆ. ಮಾಡಿಫೈ ಮಾಡಿಕೊಂಡು ಹೆಂಗೆ ಈಗ ಪುಟ್ಟಲಕ್ಷ್ಮಮ್ಮನ್ನ ಅಲ್ಲಿ ತೋರಿಸ್ತಾನೆ, ಕನಕಪುರ ರೋಡಲ್ಲಿ ತೋರಿಸ್ಬಿಟ್ಟು ಈ ಅಮ್ಮನಿಗೆ ಬರೀ 10 ಲಕ್ಷ ದುಡ್ಡು ಕೊಡಿಸ್ತಾನೆ. ಎಲ್ಲಿ 4,95,000 4,95,000 2 ಚೆಕ್ ಕೊಡಿಸ್ತಾನೆ. ಚೆಕ್ ಕೊಡ್ಸ ಆದ ನಂತರ ಈ ಅಮ್ಮನಿಗೆ ಗೊತ್ತಿಲ್ದಂಗೆ ಅದನ್ನು ರಿಜಿಸ್ಟರ್ ಮಾಡಿಸ್ಬಿಡ್ತಾರೆ. ಅಲ್ಲಲ್ಲ, ಅದನ್ನ ಹೇಳಕ್ ಬರ್ತಾ ಇದ್ದೀನಿ. ಸರ್ಪಂಚ ಭಾಗ ಕೊಡ್ತಾ ಇದ್ದೀನಿ ಅಂತ ಅವ್ರ ಅಣ್ಣ ಅವಾಗ ಸಾಯೋ ಸ್ಟೇಜಲ್ಲಿ ಇರ್ತಾರೆ. ಸರ್ಪಯ್ಯ ಅನ್ನೋರು ಇವ್ರು ದೊಡ್ಡಪ್ಪ ಕ್ಯಾಮ್ರಾನೇ.
ಸರ್ಪಯ್ಯ ಅನ್ನೋರು ಇವ್ರು ದೊಡ್ಡಪ್ಪನಿಗೆ ಮಕ್ಳಿಲ್ದೇ ಇರೋ ಕಾರಣ ಇವರಿಬ್ರು ಅಲ್ಲಿ ಸಾಕೊಂಡಿರ್ತಾರಲ್ವಾ, ಅಲ್ಲಿದು ಭಾಗ ಕೊಡ್ತಾ ಇದ್ದೀವಿ ಅಂತ ಏನು ಮಾಡ್ತಾರೆ, ಬರೀ 10 ಲಕ್ಷ ಕೊಡ್ತಾರೆ. 10 ಲಕ್ಷ ಕೊಟ್ಬಿಟ್ಟು 2,40,00,000ಕ್ಕೆ ಶಾಂತಿ ಇಸ್ಲಾಮಿಯಾ ಡೆವಲಪರ್ ಅನ್ನೋ ಪರ್ವೀಸ್ ಅದ್ರ ಓನರು ಅವ್ರಿಗೆ ಸೇಲ್ ಮಾಡ್ತಾರೆ. ಅವ್ರ ಕಡೆಯಿಂದ ಇವ್ರಿಗೆ 10 ಲಕ್ಷ ರೂಪಾಯಿ ಬಂದಿದೆ. ಆ ಚೆಕ್ಗಳು ತೋರಿಸ್ತೀನಿ ನಾನು ನಿಮಗೆ, ಆ ಡಾಕ್ಯುಮೆಂಟು ತೋರಿಸ್ತೀನಿ. ಅದಾದ ನಂತರ ಅಮ್ಮನಿಗೆ ಅಲ್ಲಿಂದ ಈ ಅಮ್ಮ ಕನಕಪುರದಲ್ಲಿರೋದ್ರಿಂದ ಈ ಅಮ್ಮನಿಗೆ ಏನು ಮಾಹಿತಿಗಳು ಹೋಗಲ್ಲ, ಗೊತ್ತಾಗಲ್ಲ ಇಲ್ಲಿ ಏನು ಮೋಸ ನಡೀತದೆ. ಮಾಡಿದ್ರು, ತಗೊಂಡವರು ಮೋಸ ಮಾಡಿದ್ರು. ಅವರು ಮನೇಲಿ ಯಾರು ಗಂಡಸರು ಇಲ್ವೇನಮ್ಮ ಅಂತಂದ್ರು. ಆವಾಗ ಬೆನ್ನಕ್ಕೆ ಚೂರಿ ಹಾಕೋರು ಅವರೇ ಸ್ವಾಮಿ, ಇನ್ಯಾರಿದ್ದರು? ಅಲ್ಲ ಇವಾಗ ಏನ್ ಸಮಸ್ಯೆ ಆಗಿದೆ, ಯಾವ ತರ ಈಗ ಇವ್ರಿಗೆ ಏನ್ ಮಾಡಿದ್ದಾರೆ, ಅಲ್ಲೂ ಭಾಗ ಕೊಟ್ಟಿಲ್ಲ, ಇಲ್ಲೂ ಭಾಗ ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಇದ್ದಾರೆ, ಇವ್ರಿಗೆ ಸಂಬಂಧಿಕರು. ಅವ್ರನ್ನ ಕೇಳಿದ್ರೆ ಇಲ್ಲಿದು ಸಂಪೂರ್ಣ ಮಾಹಿತಿ, ಇವ್ರನ್ನ ಜಯರಾಮ್ ಅಂತ ಅವ್ರನ್ನ ಕೇಳಿ, ಅವರು ಸಂಪೂರ್ಣವಾಗಿ ಇಲ್ಲೇ ಇದ್ದಾರೆ. ಬನ್ನಿ ಅಣ್ಣ ಬನ್ನಿ ಇಲ್ಲಿ. ಅಜ್ಜಿ, ಈಗ ನೀವು ಎಲ್ಲಿರೋದು? ಕನಕಪುರದಲ್ಲಪ್ಪ. ಕನಕಪುರದಲ್ಲಿ ಮನೆ ಜಮೀನು ಇಲ್ಲ ಏನು ಇಲ್ಲ, ಬಾಡಿಗೆ ಮನೆಯಲ್ಲಿದ್ದೆ. ಸುಮಾರು 25 ವರ್ಷದಿಂದ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆನೇ. ನೀವು ಕೇಳ್ತಾನೆ ಇಲ್ವಾ ಅವ್ರಿಗೆ, ನಮಗೆ ನನ್ನ ಆಸ್ತಿ? ಅಯ್ಯೋ ಇದೆಲ್ಲ ಆಗ್ಲಿ ಇರಮ್ಮ, ಯಾರು ನಮ್ಮಣ್ಣ ಇದು ಇನ್ನು ಏನೈತೆ, ಏನು ಮಾಡಲಿ, ಇದೆಲ್ಲ ಆಗಲಿ, ಕೊಡ್ತೀನಿ ಅಂತಂದ. ಅಷ್ಟೊತ್ತಿಗೆ ಆಯಪ್ಪ ಅನಿಸ್ತಿರೋದ್ರು, ಕೊಡ್ತಾರ ಅಲ್ಲ ಅನ್ನೋದು ಆಗೋಯ್ತು. ಇವ್ರು ಮೋಸ ಮಾಡ್ತಾರ ಅನ್ನೋದು ನನಗೆ ಗೊತ್ತಿಲ್ಲ. ಈಗ ನಿಮ್ಗೆ ಅಂದ್ರೆ ಎಲ್ಲ ಮಾರ್ಕೊಂಡು ದುಡ್ಡು ತಗೊಂತವ್ರೆ, ಎಲ್ಲ ತಗೊಂಬಿಟ್ಟವ್ರೆ, ಎಲ್ಲ ಫುಲ್ಲು ತಗೊಂಬಿಟ್ರವ್ರೆ. ಅದೆಲ್ಲ ಸ್ವಲ್ಪ ಅದೇ, ಅದಕ್ಕೆ ಇವಾಗಾದ್ರೂ ನ್ಯಾಯ ಸಿಕ್ಕತ್ತೇನೋ ಅಂತ ಅಂದ್ಬಿಟ್ಟು ನಿಮ್ಮಂಥವ್ರನ್ನೇ ನಂಬಿದ್ದೀನಪ್ಪ. ಈಗ ನಿಮ್ಮ ಏನು ನಿಮ್ಮ ಅಪೇಕ್ಷೆ ಏನು, ಅಂದ್ರೆ ಏನ್ ಬೇಕು ಅಂತ? ಈಗ ಜಮೀನ್ ಬೇಕು ಅಂತ? ಇಲ್ಲ ನಾನು ಭಾಗದ ಪಟ್ಟಿಯಲ್ಲಿ ನಂಗೆ ದುಡ್ಡೇ ಬರಬೇಕು. ಸೈಟ್ ತಗೊಂಡವ್ರು ತಗೊಳ್ಳಿ, ಪರವಾಗಿಲ್ಲ, ಯಾರಾದ್ರೂ ತಗೊಳ್ಳಿ, ನಾನು ಸೈನ್ ಮಾಡಿದ ಗಂಟನೂ ದುಡ್ಡು ಕೊಡೋಕಿಲ್ಲ. ನಾನು ಸೈನ್ ಮಾಡ್ಬೇಕು, ಅವ್ರು ತಗೋಬೇಕಪ್ಪ. ಇವಾಗ್ಲೇ ನನ್ಗೆ ಮೋಸ ಮಾಡವ್ರೆ ಜನ, ನಂಗೆ ನಂಬಿಕೆ ಹೊಂಟೋಯ್ತು. ಅದಕ್ಕೆ ನನಗೆ ಮಾಡಬೇಕಾದ್ರೆ ನನಗೆ ನೀವು ಸೈನ್ ಮಾಡಿಸ್ಕೊಳ್ಳಿ, ನಂಗೆ ದುಡ್ಡು ಕೊಡಿ. ಈಗ ಏನಾಗ್ತಿದೆ ಗೊತ್ತಾ, ಈಗ ಆಲ್ರೆಡಿ ಜಮೀನು ಇವರು ಸೈಟ್ ಓನರ್ಗಳು ಸೈಟ್ ದುಡ್ಡು ಕೊಟ್ಟು ಲಕ್ಷ ಕೊಟ್ಟು ತಗೊಂಡಾರೆ. ಸೊ ಈಗ ನಿಮ್ಗೆ ಜಮೀನ್ ಬೇಕಾಗಿಲ್ಲ, ಒಟ್ಟೆ ಮಾರಿರೋ ದುಡ್ಡಲ್ಲಿ ನನಗೆ ಏನ್ ಬೇಕೋ ದುಡ್ಡು ಬೇಕು. ದುಡ್ಡು ಬೇಕು. ಪಾಪ ಅವ್ರಿಗೂ ಅನ್ಯಾಯ ಆಗುತ್ತೆ. ಬೇಡಪ್ಪ, ಅವ್ರಿಗೆ ಅನ್ಯಾಯ ಆಗೋದು ಬೇಡ. ನಾನು ಮಾಡ್ಕೊಡ್ತೀನಿ, ನಾನು ಸೈನ್ ಮಾಡ್ತೀನಿ, ಸಬ್ ರಿಜಿಸ್ಟರ್ ಆಫೀಸ್ನಲ್ಲೇ ಮಾಡ್ಕೊಡ್ತೀನಿ. ಇದು ನಮ್ಮ ತಂದೆ ಸೊತ್ತು. ಏನಪ್ಪ? ಇಲ್ಲ ಸರ್, ಹೆಸರೇ ಇಲ್ಲ, ನಮ್ಮ ತಂದೆ ಹೆಸರು ಇಲ್ಲ. ಹೊಸ್ದಾಗಿ ನಾನು ಮಾಡಿಸ್ದೆ ಸರ್. ಅಧಿಕಾರಿಗಳನ್ನ ಕೇಳಿಲ್ವಾ ಅಲ್ಲಿ? ಯಾರು ಅಲ್ಲ, ಈಗ ಎಲ್ಲಿ ರಿಜಿಸ್ಟರ್ ಮಾಡ್ಕೊಟ್ರೆ ಅಲ್ಲಿ ನೀವು ಹೋಗ್ಬೇಕಿತ್ತು. ನಾನು ಅವ್ರ ಅಕ್ಕ ಬದುಕಿದೀನಿ, ನನ್ನ ಇಲ್ದಲೆ ಹೆಂಗ್ ಮಾಡಿದ್ರಿ ಅಂತ ಕೇಳಿಲ್ವ ನೀವು? ನನ್ಗೆ ಗೊತ್ತಾಗ್ಲಿಲ್ಲ ಸರ್, ನನ್ಗೆ ಗೊತ್ತಾಗ್ಲಿಲ್ಲ. ಗೊತ್ತಿಲ್ದಂಗೆ ಎಲ್ಲ ಮಾಡಿರೋದು. ಏನಾಯ್ತು? ನೀವು ನೀಟಾಗಿ ನಾವು ಇಲ್ಲೇ ಇರೋರು, ನಮ್ಮ ಅತ್ತೆ ದೊಡ್ಡತ್ತೆ ಮಗಳು ಅಮ್ಮ, ಇವರಿಬ್ರು ಅಂದರೆ ಗುರುಸೋಮಯ್ಯ ಅಂತ ಮಕ್ಕಳು ನಮ್ಮ ಅತ್ತೆ ಯಜಮಾನ್ರು ಗುರುಸೋಮಯ್ಯ. ನಮ್ಮ ಅತ್ತೆ ತೀರೋಯ್ತು ಇಲ್ಲೇ, ನಮ್ಮ ಅತ್ತೆ ತೀರೋದ್ಮೇಲೆ ಇಬ್ಬರು ಅಣ್ಣನೂ ತಂಗಿ ಇಬ್ಬರಲ್ಲಿ ಇವರು ಒಳಗಿಂದೊಳಗೆ ಇವ್ರು ವಂಶವೃಕ್ಷನೇ ಮಾಡಿಸಿಲ್ಲ. ಅವರು ಹಾಗೆ ವಂಶವೃಕ್ಷ ಮುಚ್ಚಾಕಿ ಆ ಅಮ್ಮನ ಬಿಟ್ಬಿಟ್ಟು ಗೋಬಿ ಚೂಡಳ್ಳಿಲಿ ಇರೋ ಪ್ರಾಪರ್ಟಿಗೆ ಆ ಇದರಲ್ಲಿ ವಂಶವೃಕ್ಷ ತೋರಿಸಿದ್ದಾರೆ. ಇಲ್ಲಿ ವಂಶವೃಕ್ಷ ತೋರಿಸಿಲ್ಲ. ಈ ಬಾವಿಕೆರೆ ಸರ್ವೆ ನಂಬರ್ 101, ಬಾವಿಕೆರೆ ಸರ್ವೆ ನಂಬರ್ 101ನಲ್ಲಿ ಇವ್ರಿಗೆ ಪ್ರಾಪರ್ಟಿದು ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ, ಅಂದರೆ ವಂಶವೃಕ್ಷದಲ್ಲಿ ತೋರಿಸಿಲ್ಲ. ಒಂದು ಎರಡನೇದು ಇವ್ರಿಗೆ ಗೊತ್ತಿಲ್ದಂಗೆ, ಅಂದರೆ ಫ್ಯಾಮಿಲಿ ಟ್ರೀ ಫಸ್ಟ್ ಆಫ್ ಆಲ್ ತೋರಿಸಿಲ್ಲ, ಇವರು ಹೈಡ್ ಮಾಡಿದ್ದಾರೆ. ಓಬಿ ಚೌಡಳ್ಳಿರೋ ಪ್ರಾಪರ್ಟಿಗೆ ಮಾತ್ರ ತೋರಿಸಿದ್ದಾರೆ ಇವ್ರನ್ನ, ಅಂದರೆ ಆಸ್ ಎ ಪರ್ಸನ್ ಮೋಸ ಮಾಡಿದ್ರು. ಅಂದರೆ ಅದರಲ್ಲೂ ಸೆಟ್ಲ್ಮೆಂಟ್ ಕೊಟ್ಟಿಲ್ಲ. 50 ಲಕ್ಷ ಅಡ್ವಾನ್ಸೇ ಇಸ್ಕೊಂಡೋದ್ರು ಪರ್ವಿಜ್ ಹತ್ರ. ಒಂದು ವಿಚಾರ. ಎರಡನೇ ವಿಚಾರ ಏನು ಅಂತಂದರೆ, ಇದು ಫೇಕ್ ಖಾತಾ ನಂಬರ್ 2025, ಅಂದರೆ ಅಕ್ಟೋಬರ್ ಹೋದ ವರ್ಷ 24ರಲ್ಲಿ ಸರ್ಕಾರನೇ ಆದೇಶ ಮಾಡಿತ್ತು ಅಕ್ಟೋಬರಲ್ಲಿ. ಏನಂತ ಅಂದರೆ ಖಾತೆ ಇಲ್ದಿದ್ದ ಸರ್ವೆ ನಂಬರ್ ಆಗಲಿ ಯಾವುದೇ ಜಾಗರಾಗಲಿ ರಿಜಿಸ್ಟರ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು, ಖಾತೆ ಮಾಡೇ ನೀವು ಸೇಲ್ ಮಾಡಬೇಕು ಏನೇ ಇದ್ರೂ ಲೀಗಲ್ ಆಗಿ ಅಂತ. ಇವರು ಈ ಆ್ಯಸ್ ಎ ಪ್ರಾಪರ್ಟಿಗೆ ಯಾವ ಖಾತೆನೂ ಇಲ್ಲ, ಉಂಡೆ ಖಾತೆನೂ ಇಲ್ಲ, ಏನು ಖಾತೆನೂ ಇಲ್ಲ. 150 ಸೈಟ್ ಮಾಡಿ ಫೇಕ್ ಖಾತಾ ನಂಬರ್, ಯಾವುದೋ ಒಂದು ಪಕ್ಕದ ಪ್ರಾಪರ್ಟಿದು ಫೇಕ್ ಖಾತಾ ನಂಬರ್ ಹಾಕಿ, ಅಂದರೆ ಖಾತೆ ಆಗಿರೋಂಥದ್ದು, ಅಂದರೆ BMRD ಅಪ್ರೂವಲ್ ಲೇಔಟ್ ಆಗಿರೋಂಥ ಆ ಖಾತೆ ನಂಬರ್ ತಗೊಂಬಂದು ದೊಡ್ಡಬಳ್ಳಾಪುರ ಸಬ್ ರಿಜಿಸ್ಟ್ರಲ್ಲಿ ಟೋಟಲ್ಲು 12 ಸೈಟು ಫೇಕ್ ಖಾತಾ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿದ್ದಾರೆ. ಒಂದು ಈ ಖಾತೆ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿರೋದು ಸಬ್ ರಿಜಿಸ್ಟರ್ ಆಗಿದೆಯಲ್ಲ, ಆ ಸಬ್ ರಿಜಿಸ್ಟರ್ ಆಫೀಸರ್ನ ಸಸ್ಪೆಂಡ್ ಮಾಡಿದ್ದಾರೆ ನಿನ್ನೆ. ಓಕೆನಾ? ಇದು ಲೀಗಲ್ ಆ್ಯಕ್ಷನ್ ತಗೊಂಡಿದ್ದಾರೆ ಮಾನ್ಯ ಕಂದಾಯ ಸಚಿವರು.
ಯಾರು ಕೃಷ್ಣ ಬೈರೇಗೌಡರು ತಗೊಂಡಿದ್ದಾರೆ. ಪ್ಲಸ್ DC ಬಂದಿದ್ರು ಇಲ್ಲಿಗೆ, ಸ್ಥಳ ಮಾಜರ್ ಮಾಡಕ್ಕೆ ಬಂದಿದ್ರು. ಅವ್ರಿಗೂ ಮಾಹಿತಿ ಎಲ್ಲ ಇದೆ ಸರ್ಕಾರದ ಲೆವೆಲ್ ಅಲ್ಲಿ. ಇದು ಮೇಯ್ನ್ ಆಗಿ ಏನಂದ್ರೆ ಫೇಕ್ ಖಾತಾ ನಂಬರ್ ಹಾಕಿ ರಿಜಿಸ್ಟರ್ ಮಾಡೋದು ಒಂದು, ಆಮೇಲೆ ಇವ್ರನ್ನ ಹೈಡ್ ಮಾಡಿರೋದೊಂದು, ಇವ್ರಿಗೂ ಏನು ಸೆಟ್ಲ್ಮೆಂಟ್ ಕೊಟ್ಟಿಲ್ಲ. ಆಮೇಲೆ ಇಲ್ಲಿ ಫ್ಯಾಮಿಲಿ 101 ತರ ಅವ್ರನ್ನ ಲೆಕ್ಕಕ್ಕೆ ತಗೊಂಡಿರ ಏನಿದೆಯೋ 101 ಸರ್ವೆ ನಂಬರಲ್ಲಿ ಎಲ್ಲ ಸೈಟ್ಗಳು ಆಲ್ಮೋಸ್ಟ್ 70 to 80% ರಿಜಿಸ್ಟರ್ ಮಾಡಿ ಸೇಲ್ ಮಾಡಿದ್ದಾರೆ. ಅಂದರೆ ಫೇಕ್ ಖಾತಾ ನಂಬರ್ ಹಾಕಿ ಸೇಲ್ ಮಾಡಿದ್ದಾರೆ. ಇವ್ರಿಗೂ ಸೆಟ್ಲ್ಮೆಂಟ್ ಕೊಟ್ಟಿಲ್ಲ. ಮತ್ತು ಈ ಸೈಟ್ ಓನರ್ಸ್ಗೆ ಇವಾಗ ಪ್ರೆಸೆಂಟ್ ಇವಾಗೂ ಬಂದಿದ್ರು ನಿಮ್ಮ ಮುಂದೆನೆ. ಅವ್ರಿಗೆ ಬಂದು ಕೇಳಿದ್ರು ಇಲ್ಲ ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಕೊ ಬರ್ತಾ ಇದ್ದಾರೆ. ಇದು ಯಾವುದೇ ರೀತಿ ಏನಂದರೆ ಸೆಟ್ಲ್ಮೆಂಟ್ ಆಗೋ ಥರನೂ ಇಲ್ಲ, ಅಥವಾ ನಾನು ಮಾಡ್ತೀನಿ ಅಂತಲೂ ಮುಂದೆ ಬರ್ತಿಲ್ಲ ಅವರು. ಇದಕ್ಕೇನಂದರೆ ನಮ್ಮ ನೀವೇ ಮೀಡಿಯಾದವ್ರು ಹೋಗಿ ಅವ್ರನ್ನ ಕ್ವಶನ್ ಮಾಡಿ, ಇಲ್ಲ ಅವ್ರು ಸೆಟ್ಲ್ಮೆಂಟ್ ಮಾಡ್ತೀರಾ ಅಥವಾ ಫೇಕ್ ಖಾತೆ ಎಲ್ಲ ಮಾಡಿದಿರಲ್ಲ, ಅಥವಾ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ತಗೊಂತಾರೆ, ಅದನ್ನ ಯಾವ ರೀತಿಯಲ್ಲಿ ಬಗೆಹರಿಸ್ಕೊಡ್ತೀರಾ ಅಂತ ನೀವೇ ಕೇಳಬೇಕು ಅವರು. ಸರ್ ನೀವು ಕೇಳಿದಾಗ ಏನಂತಾರೆ? ಈಗ ನೀವು ಕೇಳಿದ್ರ ಅವ್ರಿಗೆ ಅವ್ರ ಪಾಲಿಗೆ ಬರ್ಬೇಕಾದ್ರೆ ಅವ್ರ ಪಾಲಿನ ಬರ್ಬೇಕಾಗಿರೋ ನಾನು ಒಂದು 2-3 ಸಲ ಚರ್ಚೆ ಮಾಡಿದೆ. ಆ ಅಮ್ಮ ಬಂದು ನನಗೆ ಫೋನ್ ಮಾಡ್ತದೆ, ಏನಪ್ಪ ಮಾಡೋದು? ಆ ಅಮ್ಮ ಫೋನ್ ಮಾಡಿ, ಅಮ್ಮ ನಾನು ಹೆಣ್ಮಕ್ಳನ್ನು ಒಂದು ಬಾಡಿಗೆ ಮನೆಗಿದ್ದೀನಿ, ನಾನು ಏನಾನ ಇದು ಮಾಡಿಸೋ ಅಂತ ಹೇಳಿದ್ರು. ಪಕ್ಕ ಅಂತ ಹೇಳಿದ್ರಕ್ಕೆ ಅಣ್ಣ ಅಮ್ಮ ಅರ್ಧ ಭಾಗ ಹೆಂಗೆ ಕೊಟ್ಬಿಡ್ತೀರಣ್ಣ ಹಿಂಗೆ ಅಂದ. ಅದೇನೋ ಕುಂಡ್ರಿಸ್ಬಿಟ್ಟು ಆ ಅಮ್ಮನ ಸೆಟ್ಲ್ಮೆಂಟ್ ಮಾಡ್ರು, ನೀವೇನೋ ಕುಂಡ್ರಿಸ್ಬಿಟ್ಟು ಮಾಡ್ಬೇಕು ತಾನೆ ಅಂತ ಹೇಳಿದ್ರೆ, ಇರೋಣ ಮಾಡೋಣ ಅನ್ಕೊಂಡು ಒಳಗಿನೇ ಎಲ್ಲ ಸೈಟ್ ಮಾಡ್ಕೊಂಡು ಈ ಆಸ್ತಿ ಹೊಡೆಯೋಕ್ಕೋಸ್ಕರ ಗುರುಸ್ವಾಮಿ ಮಗ ಅಂತ ತೋರಿಸ್ತಾರೆ. ಅದಕ್ಕೊಂದು ಡಾಕ್ಯುಮೆಂಟ್ ಕೊಡ್ತೀನಿ ನಿಮಗೆ. ಒಂದು ನಿಮಿಷ ಸರ್, ಒಂದು ಡಾಕ್ಯುಮೆಂಟ್ ಕೊಡ್ತೀನಿ. ಇಲ್ಲಿ ಈ ಬಾವಿಕೆರೆಗೆ 101 ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಗುರುಸ್ವಾಮಿ ಮಗ ಅಂತ ತೋರಿಸ್ತಾರೆ. ಇಲ್ಲಿ ಯಾವ್ಯಾವ ಸೈಟ್ ಓನರ್ಗಳಿಗೆ ತಗೊಂಡಿದ್ದಾರೆ, ಆ ತಗೊಂಡಿರೋರಿಗೆಲ್ಲ ಇನ್ನೊಂದು ವಂಶವೃಕ್ಷ ತೋರಿಸ್ತಾರೆ. ಸೇಮ್ ಆರ್ ಡಿ ನಂಬರು ಇವರೇ ಮೋಹನ್ ಕುಮಾರ್ ಅನ್ನೋರೇ ಇದು ಮಾಡಿರೋದು, ಅಪ್ಲೈ ಮಾಡಿರೋದು. ನೋಡಿ ಮೋಹನ್ ಕುಮಾರ್ ಟಿ ಅಂತಿದೆ, ಇದ್ರಲ್ಲಿ ಕ್ಲಿಯರಾಗಿ ಕಾಣ್ತಿಲ್ಲ, ಇದ್ರಲ್ಲಿ ಕಾಣುತ್ತೆ. ಸೇಮ್ ಆರ್ ಡಿ ನಂಬರ್, ಇದು ಎರಡು ಒಂದೇ ಆರ್ ಡಿ ನಂಬರ್. ಇದರಲ್ಲಿ ಇಲ್ಲಿ ಸೈಟ್ಗಳು ತಗೊಳ್ಳೋ ಅಂಥ ಕಸ್ಟಮರ್ಗಳಿಗೆಲ್ಲ ಈ ವಂಶವೃಕ್ಷನ ತೋರಿಸ್ತಾರೆ. ಇದರಲ್ಲೊಂದು ಮೇಜರ್ ಟ್ವಿಸ್ಟ್ ಇದೆ. ಈಗ ನೀವು ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ನಾನು ಇನ್ನೂ ಚಿಕ್ಕ ಹುಡುಗ ಅಂತ. ಈ ಚಿಕ್ಕ ಹುಡುಗ ಮಾಡಿರೋ ಕೆಲಸ ನೋಡಿ, ತುಂಬಾ ಚಿಕ್ಕ ಹುಡುಗ. ಎಲ್ಲ ನಮ್ಮಮ್ಮ ಮಾಡ್ತಿರೋದು, ನಮ್ಮಮ್ಮನ ಹೆಸರಿದೆ, ನನಗೇನು ಗೊತ್ತಿಲ್ಲ ಅಂತ ಅಂದ್ರು. ಅಲ್ಲ, ಇದು ಮೋಹನ್ ಕುಮಾರ್ ಟಿ ಅಂತ ಅವರೇ ಅಪ್ಲೈ ಮಾಡಿರೋದಲ್ಲ. ಅಲ್ಲ, ಅವರೇ ಅಪ್ಲೈ ಮಾಡಿರೋದು, ಅವರೇ ನೋಟ್ರಿ ಮಾಡಿಸಿರೋದು, ಅವರೇ ಇದು ಮಾಡಿರೋದು. ಇದು ಆರ್ ಡಿ ನಂಬರ್ ಇರೋ ತಹಸೀಲ್ದಾರ್, ಡೆಪ್ಯೂಟಿ ತಹಸೀಲ್ದಾರ್ ಸೈನ್ ಮಾಡಿ ಡಿಜಿಟಲ್ ಸೈನ್ ಇರುವಂತ ವಂಶವೃಕ್ಷ ಇದು. ಸೊ ಇದರಲ್ಲಿ ತೋರಿಸ್ತಾರೆ, ಎಷ್ಟು ಬುದ್ಧಿವಂತಿಕೆಯಿಂದ ತೋರಿಸ್ತಾರೆ ಅಂತಂದ್ರೆ, ಬರೀ ಫಸ್ಟ್ ಶೀಟಲ್ಲಿ ಪಾರ್ವತಮ್ಮ, ಚಂದ್ರಬಾಬು, ರಾಧಾ, ಕಿಶೋರ್, ಮೋಹನ್ ಕುಮಾರ್ ಟಿ ಇವ್ರ ಹೆಸರುಗಳಿರೋದನ್ನ ಒಂದರಲ್ಲಿ ತೋರಿಸ್ತಾರೆ. ಇನ್ನೊಂದು ಟ್ವಿಸ್ಟ್ ತೋರಿಸ್ತೀನಿ ನೋಡಿ. ಇದು 10ಕ್ಕೆ ಎಂಡ್ ಆಗುತ್ತೆ ಸೀರಿಯಲ್ಲು, 6ಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ, 1ರಿಂದ ಸ್ಟಾರ್ಟ್ ಆಗಿ 8ಕ್ಕೆ ಎಂಡ್ ಆಗುತ್ತೆ. 1ರಲ್ಲಿ 9ನೇ ಸೀರಿಯಲ್ ನಂಬರು ಪುಟ್ಟಲಕ್ಷ್ಮಮ್ಮ ಇರ್ತಾರೆ. ಅಲ್ಲಿ ಕನಕಪುರ ರೋಡ್ ಓಬಿ ಚುರಳ್ಳಿಯಲ್ಲಿ 9ನೇ ನಂಬರ್ ಸೀರಿಯಲ್ ನಂಬರ್ ತೋರಿಸಿ ಈ 2,40,00,000 ಒಂದು ಸೇಲ್ ಡೀಡ್ ಮಾಡಿ ಒಂದು ಎಕರೆ 20 ಗುಂಟೆ ಜಮೀನ ಸೇಲ್ ಮಾಡ್ತಾರೆ. ಆಯ್ತಾ? ಇಲ್ಲಿ ನೋಡಿ ಸೀರಿಯಲ್ ನಂಬರ್ ನೋಡಿ, 1, 2, 3, 4, 5, 6, 7, 8. ಇಲ್ಲಿ ಸೀಲ್ ಒಳಗಡೆ ಇದೆ CM ತಾಯಣ್ಣನ ಹೆಸರು. 8ಕ್ಕೆ ಎಂಡ್ ಆದರೆ ಕಂಟಿನ್ಯೂಷನ್ ನಂಬರು 9 ಇರಬೇಕು. ಆದರೆ ಇಲ್ಲಿ ಇವರು 6 ತೋರಿಸ್ಕೊಂತಾರೆ. ಇಲ್ಲಿರೋರಿಗೆ 6ರಿಂದ ಪಾರ್ವತಮ್ಮನ ತೋರಿಸ್ತಾರೆ. ಅದೇ ಇನ್ನೊಂದು ಫ್ಯಾಮಿಲಿ ಟ್ರೀಯಲ್ಲಿ ನೋಡಿ, ಇಲ್ಲಿ ಸೇಮ್ 8ಕ್ಕೆ ಎಂಡ್ ಆಗತ್ತೆ. ಒಂಬತ್ತರಲ್ಲಿ ಪುಟ್ಟಲಕ್ಷ್ಮಮ್ಮ ಇದ್ದಾರೆ ಇಲ್ಲಿ. ಇವಾಗ
ಅಂದ್ರೆ ಒಂದ್ ಕಡೆ ಫ್ಯಾಮಿಲಿ ಟ್ರೀ ನಲ್ಲಿ ಸೇರ್ಸಿದಾರೆ, ಒಂದ್ ಕಡೆ ಇನ್ನೊಂದ್ ಕಡೆ ಸೇರ್ಸಿಲ್ಲ. ಇಷ್ಟು ಒಂದ್ ಕಡೆ ಸರ್ಪೈನ್ ಮಗ ಅಂತಾರೆ. Okay. ಬೆಂಗಳೂರು ಸೌತ್ ಅಲ್ಲಿ ಎರಡು ಬೇಕು. ಸರ್ವೆ ನಂಬರ್ 135ಗೆ ಸಂಬಂಧಪಟ್ಟಂಗೆ 1 ಎಕರೆ 20 ಗುಂಟೆ ಜಮೀನು ಸೇಲ್ ಮಾಡಿದಾಗ ಸರ್ಪೈನ್ ಮಗ ಅಂತಾರೆ. ಅದನ್ನ ಡಾಕ್ಯುಮೆಂಟ್ ತೋರಿಸಿದ್ದೀನಿ ನಿಮಗೆ, ಸೇಲ್ ಡೀಡ್ನ. ಒಂದ್ ಕಡೆ ಸರ್ಪೈನ್ ಮಗ ಅಂತಾರೆ CM ತಾಯಣ್ಣ. ಇಲ್ಲಿ ಬಾವಿಕೆರೆ ಸರ್ವೆ ನಂಬರ್ಗೆ ಬಂದಾಗ ಗುರುಸ್ವಾಮಿ ಮಗ ಅಂತಾರೆ. ಇವರು ಯಮ್ಮನ್ಗೆ ಮೋಸ ಮಾಡೋ ಉದ್ದೇಶದಿಂದಾನೇ ಇವು ಯಮ್ಮನಿಗೆ ಮೋಸ ಮಾಡೋದಲ್ಲ ಅಂತ ಡಾಕ್ಯುಮೆಂಟ್ ಎಲ್ಲ ಸೃಷ್ಟಿ ಮಾಡಿ ಸಾರ್ವಜನಿಕರಿಗೆ ಮೋಸ ಮಾಡಬೇಕು ಅನ್ನೋದು ಇವ್ರ ಮೇನ್ ಇಂಟೆನ್ಷನ್. ಇವರು ಮತ್ತೆ ಮಂಜುನಾಥ್ ಒಬ್ರು ಡೆವಲಪರು, ಮಂಜುನಾಥ್ ಅಲ್ಲಿ ರಾತ್ರಿ ಡೆವಲಪರ್ಸ್ ಅಂತ ಮಂಜುನಾಥ್ ಅಂದ್ಬಿಟ್ಟು ಅವ್ರ ಮಾರ್ಕೆಟಿಂಗ್ ಟೀಮ್ ಅವರು ಒಂದು, ಎರಡನೇವರು ಮಂಜುನಾಥ್ ಅಂದ್ಬಿಟ್ಟು ಡೆವಲಪರ್ ಅಂತ ಅವರು, ಅಲಿಯಾಸ್ ಜುಟ್ಟು ಮಂಜು ಅಂತ ಇವರು ಇಬ್ರು ಆಯ್ತು. ಮೂರನೇ ಅವ್ರು ಬಂದು ಇವ್ರು ಮೋಹನ್. ಇವ್ರು 3 ಜನನು ಸೇರ್ಕೊಂಡು ಇವು EM ಮೋಸ ಮಾಡಿದಿರಲ್ದೆ ಸಾರ್ವಜನಿಕರಿಗೆ, ಅಂದ್ರೆ ಇವಾಗ ಏನ್ ಸೈಟ್ ತಗೊಂಡಿದ್ದಾರೆ ಅವ್ರಿಗೂ ಫ್ರಾಡ್ ಮಾಡಿದ್ದಾರೆ. ಅಂದ್ರೆ ಇದನ್ನ ವಂಶವೃಕ್ಷನ ಹೈಡ್ ಮಾಡಿದ್ದಾರೆ. 131 ಇಲ್ಲಿ ತನಕ 131 ಸೈಟ್ ರಿಜಿಸ್ಟರ್ ಮಾಡಿಸವ್ರೆ. ರಿಜಿಸ್ಟರ್ ಮಾಡ್ಸಿರೋದಕ್ಕೆ ಈ ಎಲ್ಲದಕ್ಕೂ ಇದಕ್ಕಿಂತ ಮುಂಚೆ ರಿಜಿಸ್ಟರ್ ಮಾಡ್ಸಿರೋಂಥ ಟೈಮಲ್ಲಿ 3 OS ಕೇಸ್ ಪೆಂಡಿಂಗ್ ಇರುತ್ತೆ. ಒಂದು ಪುಟ್ಟಲಕ್ಷ್ಮಮ್ಮಂದಿರುತ್ತೆ, ಒಂದು ಶ್ರೀನಿವಾಸನ್ ಅವ್ರದ್ದಿರುತ್ತೆ, ಒಂದು ಪದ್ಮನಾಭನ್ ಅವ್ರದ್ದಿರುತ್ತೆ. 3 ಪೆಂಡಿಂಗ್ ಇದ್ರೆ 3 ಪೆಂಡಿಂಗ್ ಇರೋ ಕೇಸ್ ಪೆಂಡಿಂಗ್ ಇರೋಂಥ ಜಾಗನ ಸಬ್ ರಿಜಿಸ್ಟರ್ಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಇವರು 131 ಸೈಟ್ನೂ ರಿಜಿಸ್ಟರ್ ಮಾಡಿಸ್ತಾರೆ.